ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಲ್ಲಿ ಶೆಟ್ಟರ್ ಅವರಿಗೆ ಮುನ್ನಡೆ ಆಗಿದೆ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಮುನ್ನಡೆ ಆಗಿದೆ. ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ರು. ಅಥಣಿ ಹಾಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತ ಎಣಿಕೆಯ ಪ್ರಾರಂಭಿಕ ಹಂತದಲ್ಲಿ ಶೆಟ್ಟರ್ ಹಾಗೆ ಸವದಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ ವೆರಿ ಅರ್ಲಿ ಹೀಗೆ ಹೋಗುತ್ತಾ ಟ್ರೆಂಡ್ ಅನ್ನೋದನ್ನ ಕೂಡ ಪ್ರಿಡಿಕ್ಟ್ ಮಾಡ್ಲಿಕ್ಕೆ. ಬಟ್ ಸದ್ಯಕ್ಕೆ ಸಿಗ್ತಾ ಇರುವ ಅಪ್ಡೇಟ್ ಇದು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಲ್ಲಿ ಶೆಟ್ಟರ್ ಹಾಗೆ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅರುಣ್ ಸರ್, ನೀವು ರಿಯಾಕ್ಟ್ ಮಾಡ್ಬೇಕು ಇದಕ್ಕೆ. ಇಬ್ಬರು ಪ್ರಬಲ ನಾಯಕರು. ಲಿಂಗಾಯತ ಸಮುದಾಯ ಎಷ್ಟು ಮುಖ್ಯ ಕರ್ನಾಟಕದ ಚುನಾವಣಾ ದೃಷ್ಟಿಯಿಂದ ನಿಮಗೂ ಗೊತ್ತಿದೆ. ನಂಬರ್ಸ್ ವೈಸ್ ಹೇಳ್ಬೇಕಂದ್ರೆ ಔಟ್ ಆಫ್ 224 67 ಸೀಟ್ಸ್ ಅಲ್ಲಿ ಲಿಂಗಾಯತ ಮತ ನಿರ್ಣಾಯಕ. ಆ 67 ಸೀಟ್ಸ್ ಅಲ್ಲಿ 40 ಸೀಟ್ಸ್ ಬಿಜೆಪಿಗೆ ಬಂದಿತ್ತು ಹಿಂದಿನ ಬಾರಿ. ಈ ಬಾರಿ ಅದು ಅನಿವಾರ್ಯ ಅಂತ ಅಲ್ಲ, ಒಂದು ಇದು ಬ್ಯಾಲೆಟ್ ಇದ್ರದ್ದು ಅನ್ಸುತ್ತೆ, ಪೋಸ್ಟಲ್ ಬ್ಯಾಲೆಟ್ ಇದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ 8 ಗಂಟೆ ಇನ್ನು ಪ್ರಾರಂಭ ಆಗಿರಲ್ಲ. ಇನ್ನೊಂದು ನೀವು ಹೇಳ್ದಂಗೆ ಈ ಸಲ ಲಿಂಗಾಯತ ಸಮುದಾಯಕ್ಕೆ ನಾವು 68 ಸೀಟ್ಗಳನ್ನ ಕೊಟ್ಟಿರುವಂತದ್ದು. ಭಾರತೀಯ ಜನತಾ ಪಕ್ಷ 68 ಸೀಟ್ಗಳನ್ನ ಕೊಟ್ಟಿದೆ. ಹಾಗಾಗಿ ಈ ಸಲ ನಮ್ಮ ಏನು ಲಾಸ್ಟ್ ಟೈಮ್ ಏನ್ ಗೆತ್ತಿತ್ತು ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋಂಥದ್ದನ್ನು. ಮತ್ತೆ ಬಹಳ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ನೋಡ್ದಂಗೆ ಇಡೀ ನಮ್ಮ ಅಲ್ಲಿ ಕಾರ್ಯಕರ್ತರ ಪಡೆಯಿಂದ ಇಷ್ಟು ವರ್ಷಗಳ ಕಾಲ 30 ವರ್ಷಗಳ ಕಾಲ ನಮ್ಮ ಜಗದೀಶ್ ಶೆಟ್ಟರ್ ಅವರು ಗೆದ್ದಿರೋವಂಥದ್ದು. ಇಡೀ ನಮ್ಮ ಸಿಸ್ಟಮ್ ಏನಿತ್ತು, ನಮ್ಮ ಕಾರ್ಯಕರ್ತರ ಪಡೆ ಅವ್ರು ಯಾರೂ ಹೋಗಿಲ್ಲ ಅಲ್ಲಿ. ನೀವು ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಮುಂದಿರ್ಬೋದು, ನೀವು ನೋಡ್ತಾ ಹೋಗಿ ಜಗದೀಶ್ ಶೆಟ್ಟರ್ ಅವರು ಕನಿಷ್ಠ 15ರಿಂದ 20 ಸಾವಿರ ಓಟಿಂದ ಅಲ್ಲಿ ನಮ್ಮ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಅವರು ಗೆಲ್ತಾರೆ. 100% ಗೆಲ್ತಾರೆ. ಅಥಣಿಲೂ ಕೂಡ ನಾವು ಹಿಂದೆ ಗೆದ್ದಂಥವ್ರು. ಹಾಗಾಗಿ ಈ ಪೋಸ್ಟಲ್ ಬ್ಯಾಲೆಟ್ನ ಇನ್ನೊಂದು 2 ಗಂಟೆಯಲ್ಲಿ ಗೊತ್ತಾಗುತ್ತೆ ಅಥಣಿ ಮತ್ತೆ ಜಗದೀಶ್ ಶೆಟ್ಟರು ಯಾರ್ಯಾರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅವ್ರು ಖಂಡಿತವಾಗೂ ಸೋಲನ್ನು ಅನುಭವಿಸ್ತಾರೆ.